ಸರ್ಕಾರ ಬಡವರಿಗೆ ನೀಡೋ ಪಡಿತರ ಅಕ್ಕಿ ಅಲ್ಲಲ್ಲಿ ಖದೀಮರ ಪಾಲಾಗ್ತಾ ಇದೆ. ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯ ಯೋಜನೆ ದಂಧೆಕೋರರ ಜೇಬು ತುಂಬಿಸ್ತಿದೆ. ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ಬ್ರ್ಯಾಂಡ್ಗಳ ಹೆಸರಲ್ಲಿ ಮಾರಾಟ ಮಾಡ್ತಾ ಇರೋದು ಬೆಳಕಿಗೆ ಬಂದಿದೆ. ಬಡವರ ಹಸಿವು ನೀಗಿಸಬೇಕಿದ್ದ ಅನ್ನಭಾಗ್ಯ ಅಕ್ಕಿಗೆ ಕನ್ನ ಪಾಲಿಶ್ ಮಾಡಿ ಬ್ರಾಂಡೆಡ್ ಲೇಬಲ್ ಸಿಕ್ಕಿಬಿದ್ದ ಕದೀಮರು. ಬಡವರ ಹಸಿವು ನೀಗಿಸಲು ಸರ್ಕಾರ ಅನ್ನಭಾಗ್ಯ ಯೋಜನೆ ಜಾರಿಗೆ ತಂದಿದೆ. ಬಡತನ ರೇಖೆಗಿಂತ ಕೆಳಗಿರುವ ಕುಟುಂಬದ ಪ್ರತಿ ವ್ಯಕ್ತಿಗೆ ಉಚಿತವಾಗಿ ಪ್ರತಿ ತಿಂಗಳು ತಲಾ 10 ಕೆಜಿಯಂತೆ ಅಕ್ಕಿ ನೀಡುತ್ತಿದೆ. ಆದರೆ ಬಡವರ ಹೊಟ್ಟೆ ತುಂಬಬೇಕಾದ ಅನ್ನಭಾಗ್ಯದ ಅಕ್ಕಿ ಅನ್ಯರ ಪಾಲಾಗುತ್ತಿದೆ. ಚಾಮರಾಜನಗರದಲ್ಲಿ ಎಗ್ಗಿಲ್ಲದೆ ನಡೆಯುತ್ತಿರುವ ಅನ್ನಭಾಗ್ಯ ಅಕ್ಕಿಯ ದಂಧೆ ಬೆಳಕಿಗೆ ಬಂದಿದೆ. ಬಿಪಿಎಲ್ ಕಾರ್ಡ್ ಫಲಾನುಭವಿಗಳಿಂದ ಅಕ್ಕಿಯನ್ನ ಕೆಜಿಗೆ 10 ರಿಂದ 15 ರೂಪಾಯಿಗೆ ಖರೀದಿಸುವ ದಂಧೆಕೋರರು ಪಾಲಿಶ್ ಮಾಡಿ ಬ್ರ್ಯಾಂಡ್ಗಳ ನಕಲಿ ಲೇಬಲ್ ಹಾಕಿ ಹೆಚ್ಚಿನ ದರಕ್ಕೆ ಮಾರಾಟ ಮಾಡುತ್ತಿದ್ದಾರೆ. ರೈಸ್ ಮಿಲ್ನಲ್ಲಿ ಪಡಿತರ ಅಕ್ಕಿ ಪ್ಯಾಕಿಂಗ್ ದಂಧೆ. 17,000 ಅಕ್ಕಿ ಸೀಸ್ ಮಾಡಿದ ಅಧಿಕಾರಿಗಳು. ಕಳೆದ 2 ವರ್ಷದಿಂದ ಚಾಮರಾಜನಗರ ಜಿಲ್ಲೆಯ ಒಂದರಲ್ಲಿಯೇ 50ಕ್ಕೂ ಹೆಚ್ಚು ಪಡಿತರ ಅಕ್ರಮ ಸಾಗಾಣಿಕೆ ಪ್ರಕರಣಗಳು ದಾಖಲಾಗಿವೆ. ಇದೀಗ ಚಾಮರಾಜನಗರದ ಕೈಗಾರಿಕಾ ಪ್ರದೇಶದಲ್ಲಿರುವ ರೈಸ್ ಮಿಲ್ ಒಂದರಲ್ಲಿ ಭಾರೀ ಪ್ರಮಾಣದ ಪಡಿತರ ಅಕ್ಕಿ ದಾಸ್ತಾನು ಪತ್ತೆಯಾಗಿದೆ. ಖಚಿತ ಮಾಹಿತಿಯ ಮೇರೆಗೆ ಪೊಲೀಸರೊಂದಿಗೆ ಆಹಾರ ಇಲಾಖೆಯ ಅಧಿಕಾರಿಗಳು ದಾಳಿ ಮಾಡಿ 17,000 ಕೆಜಿ ಪಡಿತರ ಅಕ್ಕಿಯನ್ನ ವಶಪಡಿಸಿಕೊಂಡಿದ್ದಾರೆ. ಇಲ್ಲಿ ಪಡಿತರ ಅಕ್ಕಿಯನ್ನ ಪಾಲಿಶ್ ಮಾಡಿ ಬೇರೆ ಬೇರೆ ಬ್ರ್ಯಾಂಡ್ಗಳ ನಕಲಿ ಲೇಬಲ್ ಹಾಕಿ ಪ್ಯಾಕ್ ಮಾಡಿ ಮಾರಾಟ ಮಾಡುತ್ತಿರುವುದು ಕಂಡು ಬಂದಿದೆ. ನಮಗೆ ಕುದೇರು PSI ಈಶ್ವರ್ ಸರ್ ಫೋನ್ ಮಾಡ್ತಾರೆ. ನಮಗೆ ಇದನ್ನು ಬಾಬ್ತಿದಾರ್ ಬಂದ ಮಾಹಿತಿ ಪ್ರಕಾರ ಈ ಥರ ಹಿಂದೂಸ್ತಾನ್ ಪ್ರೈವೇಟ್ ಲಿಮಿಟೆಡ್ ಮಿಲ್ಲಲ್ಲಿ ಪಡಿತರ ಚೀಟಿ ಅಕ್ಕಿ ಸ್ಟಾಕ್ ಇದೆ ಅಂತೇಳಿ ಮಾಹಿತಿ ಬಂದಿದೆ, ಬನ್ನಿ ಅಂತ ಕರೀತಾರೆ. ಬಂದು ನೋಡಲಾಗಿ ಇಲ್ಲಿ ಬಂದು ನೋಡಲಾಗಿ 353 ಚೀಲ, ಸುಮಾರು 50 ಕೆಜಿ ಪ್ಲಸ್ ಒಂದು 50 ಕೆಜಿ ತೂಕವುಳ್ಳ 353 ಚೀಲ ಉಳಿದಿದೆ. 17,000 ಕೆಜಿ ಇದು ಸೀಜ್ ಮಾಡಿದ್ದೀವಿ. ಸೀಜ್ ಮಾಡಿ ಈಗ ಪೊಲೀಸ್ ಕಂಟ್ರೋಲ್ ಕೊಡ್ತೀವಿ. ಇದು ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ನಡೆಯುತ್ತಿರುವ ದಂಧೆಯಲ್ಲ. ಇಡೀ ರಾಜ್ಯದಲ್ಲಿ ಇಂತಹ ಅಕ್ರಮ ನಡೆಯುತ್ತಿದ್ದು ಅನ್ನಭಾಗ್ಯಕ್ಕೆ ಕನ್ನ ಬೀಳುತ್ತಿದೆ. ಬಡಬಗ್ಗರ ಹಸಿವು ನೀಗಿಸಬೇಕಾದ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಅನ್ನಭಾಗ್ಯದ ಅಕ್ಕಿ ಕದೀಮರ ಪಾಲಾಗುತ್ತಿದೆ. ಸರ್ಕಾರ ಈ ಬಗ್ಗೆ ಗಂಭೀರ ಕ್ರಮ ಕೈಗೊಳ್ಳಬೇಕಾದ ಅಗತ್ಯವಿದೆ. SM ನಂದೀಶ್, ನ್ಯೂಸ್ 18, ಚಾಮರಾಜನಗರ.